ನಮಸ್ಕಾರ. ಬನ್ನಿ ಇವತ್ತು ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ಪ್ರಕಾರಗಳಲ್ಲಿ ವಿಧವೆಯರ ಮೇಲೆ ನಡೀತಕ್ಕಂಥ ಹಿಂಸಾಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ವಿಧವೆ ಅಂದರೆ ಯಾರು ಅಂತ ತಿಳ್ಕೊಳ್ಬೇಕಾಗತ್ತೆ. ಸೊ ಎ ವುಮನ್ ಹೂ ಲಾಸ್ಟ್ ಹರ್ ಹಸ್ಬೆಂಡ್ ಆರ್ ಲೈಫ್ ಪಾರ್ಟ್ನರ್ ಈಸ್ ಕಾಲ್ಡ್ ವಿಡೋ ಅಂತ ಕರಿತೀವಿ. ಸೊ ವಿಧವೆ ಅಂತಂದರೆ ತನ್ನ ಬಾಳ ಸಂಗಾತಿಯನ್ನು ಅಥವಾ ತನ್ನ ಗಂಡನನ್ನು ಕಳೆದುಕೊಂಡಿರ್ತಕ್ಕಂತಹ ಒಬ್ಬ ಮಹಿಳೆ ಅಂತ ಹೇಳಿ ನಾವು ಅದನ್ನು ಅರ್ಥೈಸ್ಬೋದಾಗಿದೆ. ಸೊ ಎಲ್ಲ ವಿಧವೆಯರು ಕೂಡ ಒಂದೇ ಥರದ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಹಿಳೆಯರ ವರ್ಗೀಕರಣವನ್ನು ನಾವು ಮಾಡಿದ್ರೆ ಇಲ್ಲಿ 3 ವರ್ಗೀಕರಣಗಳು ಬರ್ತದೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ 1 ವರ್ಷದ ವಿವಾಹವಾಗಿ 1 ವರ್ಷದ ಒಳಗಡೆ ಆಕೆ ವಿಧವೆಯಾಗಿದ್ದರೆ ಅವರು ಒಂದು ವರ್ಗಕ್ಕೆ, ಹಾಗೆ 2ನೇ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು 5 ವರ್ಷದಲ್ಲಿ ಗಂಡನನ್ನು ಕಳ್ಕೊಂಡಿದ್ರೆ, ಇನ್ನು 50 ವರ್ಷ ಮೀರಿರ್ತಕ್ಕಂಥವರು ತನ್ನ ಗಂಡನನ್ನು ಕಳ್ಕೊಂಡಿದ್ರೆ, ಸೊ ಈ ಥರ 3 ವರ್ಗದ ವಿಧವೆಯರನ್ನು ನಾವು ನೋಡ್ತೀವಿ. ಸೊ ಈ 3 ವರ್ಗದ ವಿಧವೆಯರು ಒಂದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಹೊಂದಿರೋದಿಲ್ಲ, ಬೇರೆ ಬೇರೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಆಮೇಲೆ ಈ ವಿಧವೆಯರು ಎದುರಿಸ್ತಕ್ಕಂತಹ ಹಿಂಸೆ ಇದೆಯಲ್ಲ, ಸೊ ಇದು ಅವರ ವಯಸ್ಸು, ಅವರ ಆರ್ಥಿಕ ಸ್ಥಿತಿಗತಿಗಳು, ಅವರ ಶಿಕ್ಷಣದ ಮಟ್ಟ ಮತ್ತು ಅವರ ಅವಲಂಬನೆ, ಹಾಗೆ ಅವರು ಎಷ್ಟು ಮಟ್ಟಿಗೆ ಸ್ವಯಂ ಪರಿಪೂರ್ಣರಾಗಿದ್ದಾರೆ ಮತ್ತು ಅವ್ರ ಕುಟುಂಬದ ರಚನೆ, ಇದರ ಆಧಾರದ ಮೇಲೆ ಈ ಸಮಸ್ಯೆಗಳು ಅಥವಾ ವಿಧವೆಯರ ಮೇಲೆ ನಡೀತಕ್ಕಂಥ ಹಿಂಸಾಚಾರಗಳು ಬೇರೆ ಬೇರೆ ಆಗ್ತಕ್ಕಂಥದ್ದು ನೋಡ್ತೀವಿ ಅಂತ. ಸೊ ಕ್ಯಾಟಗರೀಸ್ ಆಫ್ ವಿಡೋಸ್ ನೋಡಿದ್ರೆ ಯಾವ್ಯಾವ ಕ್ಯಾಟಗರಿನಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದೆ 3 ಥರದ ವಿಧವೆಯರನ್ನ ನಾವು ನೋಡ್ಬೋದು. 1 ವರ್ಷ ವಿವಾಹವಾಗಿ 1 ವರ್ಷ ಆಗಿರ್ತಕ್ಕಂಥವ್ರು ಗಂಡನನ್ನು ಕಳ್ಕೊಂಡಿದ್ರೆ ಅವರು ಒಂದು ವರ್ಗ ಅಂತೇಳಿ. ಸೊ ವಿವಾಹವಾದ ನಂತರ ಸುಮಾರು 5 ವರ್ಷದ ನಂತರದಲ್ಲಿ ಅವರೇನಾದರೂ 5 ವರ್ಷದ ಒಳಗಡೆ ತನ್ನ ಬಾಳ ಸಂಗಾತಿಯನ್ನು ಕಳ್ಕೊಂಡಿದ್ರೆ ಅಂಥವ್ರನ್ನ 2ನೇ ವರ್ಗಕ್ಕೆ ಸೇರಿಸ್ತೀವಿ. ಸೊ ಇವ್ರ ಜೊತೆಯಲ್ಲಿ 1, 2, 3 ಮಕ್ಕಳು ಕೂಡ ಇರಬಹುದು. ಇನ್ನು 3ನೇ ವರ್ಗ ಯಾವುದು ಅಂತ ಹೇಳಿದ್ರೆ, 50 ವರ್ಷ ದಾಟಿರ್ತಕ್ಕಂತಹವರು ತಮ್ಮ ಬಾಳ ಸಂಗಾತಿಯನ್ನು ಕಳ್ಕೊಂಡಿದ್ರೆ ಅವರನ್ನ 3ನೇ ವರ್ಗದ ವಿಧವೆಯರನ್ನಾಗಿ ವರ್ಗೀಕರಣ ಮಾಡ್ತೀವಿ ಅಂಥೇಳಿ. ಅದಾದಮೇಲೆ ಸೊ ಇವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತಕ್ಕಂಥ ನೀವು ಗಮನಿಸಿ. ಒಂದು ಸಾಮಾಜಿಕ, ಆರ್ಥಿಕ ಅಥವಾ ಭಾವನಾತ್ಮಕವಾಗಿರ್ತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ಇವರು ಎದುರಿಸ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಇವರಲ್ಲಿ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ 1 ಮತ್ತು 3ನೇ ವರ್ಗದವರಿಗೆ ಯಾವುದೇ ಥರದ ಋಣಭಾರತ್ವವಾಗಲಿ ಉತ್ತರಾಧಿಕಾರತ್ವವಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ, ಅವ್ರಿಗೆ ಇರೋದಿಲ್ಲ. ಸೊ 2ನೇ ವರ್ಗದವರು 2 ರೀತಿಯಾಗಿರ್ತಕ್ಕಂಥ ಪಾತ್ರಗಳನ್ನು ಅವರು ನಿರ್ವಹಿಸಬೇಕಾಗತ್ತೆ. ಒಂದು ತಾಯಿಯಾಗಿ, ಇನ್ನೊಂದು ತಂದೆಯಾಗಿ, ಮಕ್ಕಳನ್ನ ಸಾಕುವಂತಹ, ಅವರನ್ನ ಲಾಲನೆ ಪಾಲನೆ ಪೋಷಣೆ ಮಾಡುವಂತಹ, ಅವರಿಗೆ ಶಿಕ್ಷಣವನ್ನು ಕೊಡಿಸತಕ್ಕಂತಹ, ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸತಕ್ಕಂತಹ, ಗುರುತರವಾದಂತಹ ಜವಾಬ್ದಾರಿಗಳನ್ನು, ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಅವರು ನಿರ್ವಹಿಸಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು 1 ಮತ್ತು 3ನೇ ವರ್ಗದವರು ಏನಿದ್ದಾರೆ, ಸೊ ಇವರು ಜೈವಿಕ ದೈಹಿಕವಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ಈಗ 1 ವರ್ಷದಿಂದ 2 ವರ್ಷದ ಒಳಗಡೆ ವಿವಾಹವಾಗಿ ವಿಧವೆಯರಾಗಿರ್ತಕ್ಕಂಥವ್ರು ಇದಾರಲ್ಲ, ಅವರಿಗೆ ವಯಸ್ಸಿನ ಸಮಸ್ಯೆ, ಬೇರೆ ಬೇರೆಯವರು ಅವರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರ್ತದೆ. ಸೊ ಆ ನಂತರದಲ್ಲಿ 50 ವರ್ಷ ದಾಟಿರ್ತಕ್ಕಂಥವ್ರನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಅವರು ದೈಹಿಕವಾಗಿ ಮತ್ತು ಜೈವಿಕವಾಗಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಗಂಡನ ಮನೆಯವರಿಂದ ಹೆಚ್ಚಾಗಿ ಇವರು ತಿರಸ್ಕಾರಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ, ನೀವು ಗಮನಿಸಬೇಕಾಗತ್ತೆ. ಸೊ 2ನೇ ವರ್ಗಕ್ಕೆ ಸೇರಿರ್ತಕ್ಕಂಥ ವಿಧವೆಯರಿದ್ದಾರಲ್ಲ, ಅವರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿನ ಕನಿಕರ ಮತ್ತು ಕನ್ಸರ್ನ್ ಇರುತ್ತೆ. ಯಾಕೆ ಅಂತಂದರೆ ಅವರಿಗೆ ಒಂದಷ್ಟು ಮಕ್ಕಳುಗಳು ಇದ್ದರೆ ಅಂತಹ ಮಹಿಳೆಯರ, ಅಂತಹ ವಿಧವೆಯರ ಬದುಕು ಅಷ್ಟೊಂದು ನಿಕೃಷ್ಟವಾಗುವುದಿಲ್ಲ. ಯಾಕೆಂದರೆ ಮನೆಯವರು ತಮ್ಮ ವಂಶದ ಉದ್ಧಾರಕರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಕ್ಕಳನ್ನು ವಂಶೋದ್ಧಾರಕರು ಅಂತೇಳಿ ಭಾವಿಸಿ ಅವರನ್ನು ಹಾಗೆ ಅಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಇನ್ನು 3ನೇ ವರ್ಗದವರು ಇದ್ದಾರಲ್ಲ, ಅಂದರೆ 50 ವರ್ಷ ದಾಟಿರ್ತಕ್ಕಂಥವ್ರು ಇದ್ದಾರಲ್ಲ, ಸೊ ಅವರು ಮಗನ ಮನೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಅಡುಗೆ ಮಾಡುವಂಥದ್ದು, ಮನೆ ಕೆಲಸಗಳನ್ನು ನೋಡ್ಕೊಳ್ಳುವಂಥದ್ದು, ಮನೆ ಕೆಲಸ ಮಾಡುವಂಥದ್ದು. ಸೊ ಈ ಥರದ ಎಲ್ಲ ಜವಾಬ್ದಾರಿಗಳನ್ನು 50 ವರ್ಷ ದಾಟಿರ್ತಕ್ಕಂಥ ವಿಧವೆಯರು ವಹಿಸ್ಕೊಳ್ಬೇಕಾಗತ್ತೆ ಅಂಥೇಳಿ. ಸೊ ಇವರಿಗೆ ಆತ್ಮಗೌರವ ಅಷ್ಟಾಗಿ ಇರೋದಿಲ್ಲ. ಈ 3 ವರ್ಗದ ವಿಧವೆಯರಿಗೆ ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನ ಅಂತ ಬಂದಾಗ ಅದು ಬೇರೆ ಬೇರೆನೇ ಆಗಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸೊ 3ನೇ ವರ್ಗದ ವಿಧವೆಯರೇನಿದ್ದಾರೆ ಇವರು ಸೊಸೆಯಂದರಿಂದ ಒಂದಷ್ಟು ಕಿರುಕುಳಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂಥೇಳಿ. ಸೊ ತಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ತಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬರು ಬೇಕು, ಮಕ್ಕಳನ್ನು
ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕು. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆ ಕಾಯ್ಲಿಕ್ಕೆ ಒಬ್ಬರು ಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ, ಮಕ್ಕಳನ್ನ ನೋಡ್ಕೊಳ್ಳಿಕ್ಕೋಸ್ಕರ, ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೋಸ್ಕರ, ಮಕ್ಕಳಿಗೆ ತಿಂಡಿ ಊಟ ಸ್ನಾನ ಇತ್ಯಾದಿಗಳನ್ನು ನೋಡ್ಕೊಳ್ಳಿಕ್ಕೋಸ್ಕರ, ಮನೆ ಕೆಲಸಗಳನ್ನು ಮಾಡಲಿಕ್ಕೋಸ್ಕರವಾಗಿ ಇಷ್ಟ ಇಲ್ಲದೆ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಒಪ್ಕೊಂಡು ಸೊಸೆಯಂದರು ಅತ್ತೆಯನ್ನು, ವಯಸ್ಸಾಗಿರ್ತಕ್ಕಂಥ ಅತ್ತೆಯನ್ನು ತಮ್ಮ ಮನೆಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ. ಸೊ ಅಂಥವರಿಗೆ ಅಷ್ಟೊಂದು ಗೌರವವನ್ನು ಕೊಡೋದಿಲ್ಲ. ವಿಧವೆಯರು ಅಂದರೆ 50 ವರ್ಷ ದಾಟಿರ್ತಕ್ಕಂಥ ವಿಧವೆಯರು ಸಾಮಾಜಿಕವಾಗಿ ಕೆಳ ಹಂತಸ್ಥನ್ನು ಹೊಂದಿರ್ತಾರೆ, ನೀವು ಗಮನಿಸಬೇಕು. ಬಹಳ ಮುಖ್ಯವಾಗಿ ವಿಧವೆ ಅಂತಕ್ಕಂತಹ ಒಂದು ಹೆಸರನ್ನೇ ಅವರಿಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಳಂಕದ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ವಿಧವೆ ಯಾವತ್ತೂ ಕೂಡ ಶುಭ ಕಾರ್ಯಕ್ಕೆ ಹೋಗೋಂಗಿಲ್ಲ, ಶುಭ ಕಾರ್ಯಕ್ಕೆ ಯಾರು ಅವ್ರನ್ನ ಕರೆಯೋಂಗಿಲ್ಲ, ಅಪಶಕುನ ಅಂತ ಹೇಳಿ ಭಾವಿಸ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಆಕೆ ಸಾಮಾಜಿಕವಾಗಿ ಭಾಳ ತಿರಸ್ಕಾರಕ್ಕೆ ಒಳಗಾಗಿರ್ತಾಳೆ. ಆ ಮೂಲಕವಾಗಿ ಆಕೆಗೆ ಮಾನಸಿಕವಾಗಿ ಘಾಸಿಗೊಂಡಿರ್ತಾಳೆ ಅಂತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ. ಇನ್ನು ರಾಮೋಚಾರ್ ಅವರು ವಿಧವೆಯರ ಮೇಲೆ ನಡೀತಕ್ಕಂತಹ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗುಣಲಕ್ಷಣಗಳನ್ನು ಗುರುತಿಸಿದ್ದಾರೆ. ಅದ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಯುವ ವಿಧವೆಯರೇ ಹೆಚ್ಚು ಬಲಿಪಶುಗಳಾಗ್ತಕ್ಕಂಥವ್ರು, ಶೋಷಣೆಗೊಳಗಾಗಿರ್ತಕ್ಕಂಥವ್ರು. ಬಾಧಿತರು ಯಾರು ಅಂತಂದರೆ ಯುವ ವಿಧವೆಯರು ಆಗಿರ್ತಾರೆ ಅಂತೇಳಿ. ಸೊ ಒಂದು. ಎರಡನೇದಾಗಿ, ಇವರಿಗೆ ಗಂಡನ ವ್ಯವಹಾರದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇವರಿಗೆ ತಿಳಿದಿರೋದಿಲ್ಲ. ಆಸ್ತಿ, ಹಣ ಇತ್ಯಾದಿಗಳ ವಿಚಾರಗಳ ಬಗ್ಗೆ ಅವ್ರು ಯಾರಿಗೂ ಕೂಡ ಅಷ್ಟೊಂದು ತಿಳುವಳಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇಲ್ಲಿ ಹೊರಗೆ ಮತ್ತು ಒಳಗೆ ನೋಡಿದ್ರೆ, ಹೊರಗಿನವರಿಗಿಂತಲೂ ಕೂಡ ಗಂಡನ ಮನೆಯವರೇ ಈಕೆಯನ್ನು ಅಂದರೆ ವಿಧವೆಯರನ್ನು ಹೆಚ್ಚಾಗಿ ಹಿಂಸಿಸ್ತಕ್ಕಂಥದ್ದು ಕಂಡು ಬರುತ್ತೆ ಅಂಥೇಳಿ. ಸೊ ಇವರಿಗಿರ್ತಕ್ಕಂಥ ಅಧಿಕಾರ, ಆಸ್ತಿ, ಲೈಂಗಿಕತೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕವಾಗಿ ಇವರು ಬಲಿಪಶುಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಅತ್ತೆಯ ಅಧಿಕಾರ ಮತ್ತು ಮೈದುನರ ನಡುವೆ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಥರದ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಅಂಥೇಳಿ. ಸೊ ಅತ್ತೆ ಈಕೆಯ ಮೇಲೆ ಅಧಿಕಾರವನ್ನು ಚಲಾವಣೆ ಮಾಡ್ತಾಳೆ. ಹಾಗೆ ಮೈದುನರೇನಿರ್ತಾರೆ, ಗಂಡನ ಸಹೋದರರ ಜೊತೆಯಲ್ಲಿ ಈಕೆ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವರು ವಿಧವೆಯರು ಅನುಭವಿಸ್ತಕ್ಕಂತಹ ಹಿಂಸೆ ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಹೇಳಿದ್ರೆ, ಅವರ ವಯಸ್ಸು, ಅವರ ಶಿಕ್ಷಣ ಮತ್ತು ಅವರು ಯಾವ ವರ್ಗಕ್ಕೆ ಸೇರಿರ್ತಾರೆ ಅಂತಕ್ಕಂಥದ್ರ ಆಧಾರದ ಮೇಲೆ ಬಹುತೇಕವಾಗಿ ಇವರ ಹಿಂಸೆಗೆ ಒಳಗಾಗ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಅಂತ ಹೇಳಿ. ಸೊ ನಂತರ ನಾವು ಟೈಪ್ಸ್ ಆಫ್ ವೈಲೆನ್ಸ್ ಎಗೇನ್ಸ್ಟ್ ವುಮೆನ್ ನೀವು ಗಮನಿಸಿದ್ರೆ, ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಹಿಂಸೆಗೆ ವಿಧವೆಯರು ಬಲಿಪಶುಗಳಾಗ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿ. ಒಂದು, ದೈಹಿಕವಾಗಿರ್ತಕ್ಕಂತಹ ಕಿರುಕುಳವನ್ನು ಕೊಡ್ತಕ್ಕಂಥದ್ದು, ದೈಹಿಕ ಹಿಂಸೆಗೆ ಹೊಡೆದು ಬಡಿದು ಅವರನ್ನು ದೈಹಿಕವಾಗಿ ಹಿಂಸಿಸ್ತಕ್ಕಂಥದ್ದು, ಫಿಸಿಕಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು, ಮಗ ಹೊಡಿತಾನೋ ಸೊಸೆ ಹೊಡಿತಾರೋ ಯಾರೋ ಒಟ್ಟು ಹೊಡೆದಂತೂ ಗ್ಯಾರಂಟಿ ಇವ್ರಿಗೆ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಕಂಡು ಬರುತ್ತೆ. ಒಂದು. ಎರಡನೇದು, ಎಮೋಷನಲ್ ನೆಗ್ಲೆಕ್ಟು ಅಂದರೆ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಉದಾಸೀನತೆ. ಅವ್ರು ಏನು ಮಹಾ ಪರವಾಗಿಲ್ಲ ಅಂತ ಎಲ್ಲರೂ ಊಟ ಆದಮೇಲೆ ಯಾವಕ್ಕೆ ಊಟ ಮಾಡುವಂಥದ್ದು, ಆಕೆಯ ಬೇಕು ಬೇಡಿಗಳನ್ನು ಗಮನಿಸ್ಕೊಳ್ದಲ್ಲೇ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಆಕೆಯನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಮನೆಯಲ್ಲಿ ಎಲ್ಲ ಸದಸ್ಯರು ಕೂಡ ಆಕೆಯ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಉದಾಸೀನದ ಮನೋಭಾವನ ಇಟ್ಕೊಂಡಿರ್ತಾರೆ ಅಂತೇಳಿ. ಸೊ ಯಾರ ಹತ್ರನೂ ಕೂಡ ಈಕೆಯ ಸಂಬಂಧ ಅಷ್ಟಾಗಿ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈಕೆಗೆ ಒಂದು ಗೌರವ ಇರೋದಿಲ್ಲ, ಘನತೆ ಇರೋದಿಲ್ಲ, ಒಂದು ಸಾಮಾಜಿಕ ಸ್ಥಾನಮಾನ ಇರೋದಿಲ್ಲ. ಆ ಥರದ ಒಂದು ಎಮೋಷನಲಿ ನೆಗ್ಲೆಕ್ಟೆಡ್ ಪರ್ಸನ್ ಅಂತಂದರೆ ಅದು ವಿಡೋ ಆಗಿರ್ತಾರೆ ಅಂತ ನೀವು ಗಮನಿಸಬೇಕು. ಇನ್ನೊಂದು, ದೈಹಿಕವಾಗಿರ್ತಕ್ಕಂಥ ಹಿಂಸೆ, ದೈಹಿಕ ದುರ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಸೆಕ್ಷುವಲ್ ಅಬ್ಯೂಸ್, ಲೈಂಗಿಕವಾಗಿ ಆಕೆಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ. ಆಮೇಲೆ ಡಿಪ್ರಿವೇಷನ್ ಆಫ್ ಲೆಜಿಟಿಮೇಟ್ ಶೇರ್ ಇನ್ ದ ಪ್ರಾಪರ್ಟಿ, ಆಸ್ತಿ ಹಂಚಿಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಕೆಗೆ ಸಂಪೂರ್ಣವಾಗಿ ಮೋಸ ಮಾಡುವಂತಹ ಅಥವಾ ಅನ್ಯಾಯ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಆ ಸಮಸ್ಯೆಯನ್ನು ವಿಧವೆಯರು ಎದುರಿಸ್ತಾರೆ. ಅಬ್ಯೂಸ್ ಆಫ್ ದೇರ್ ಚಿಲ್ಡ್ರನ್, ವಿಧವೆಯರ ಮಕ್ಕಳು ಯಾರಿದ್ದಾರೆ ಅವರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ ಅಂಥೇಳಿ. ಸೊ ಈ ಥರದ ವಿಧವೆಯರು ಅನುಭವಿಸ್ತಕ್ಕಂತಹ ಸಮಸ್ಯೆಗಳನ್ನು ನೀವು ನೋಡಿದ್ರೆ, ಒಂದು, ಉತ್ತರಾಧಿಕಾರತ್ವದ ಹಕ್ಕು ಸಮಸ್ಯೆಗಳಿರ್ತದೆ. ಆಕೆಗೆ ಉತ್ತರಾಧಿಕಾರತ್ವ ಕೊಡೋದಿಲ್ಲ, ಆಸ್ತಿಗೆ ಸರಿಯಾಗಿ ಸಮಪಾಲು ಮಾಡೋದಿಲ್ಲ, ಆಸ್ತಿ ಹಂಚಿಕೆಯಲ್ಲಿ ತಾರತಮ್ಯವನ್ನು ಮಾಡಲಾಗತ್ತೆ. ಸೊ ಈ ಥರದ್ದೆಲ್ಲ ಕೂಡ ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಗತ್ತೆ. ಒಂದು. ಎರಡನೇದು, ಪ್ರಾಹಿಬಿಷನ್ ಆಫ್ ರೀಮ್ಯಾರೇಜ್, ವಿಧವೆಯರಿಗೆ ಎರಡನೇ ಮದುವೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಸಾಮಾಜಿಕವಾಗಿ ಕೊಟ್ಟಿಲ್ಲ. ಕಾನೂನಾತ್ಮಕವಾಗಿ ಇದೆ, ಆದರೆ ಸಾಮಾಜಿಕವಾಗಿ ಅವರಿಗೆ ಈ ಥರದನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ, ಕೊಟ್ಟಿಲ್ಲ, ಅವ್ರು ತಗೊಂಡಿಲ್ಲ
ಅದು ಒಂದು. ಅಬ್ಸರ್ವೇಷನ್ ಆಫ್ ಮೌರ್ನಿಂಗ್ ರೈಟ್ಸ್ ಅಂತ ಕರಿತೀವಿ. ಸೊ ವಿಧವಾ ಆಚರಣೆ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗೆ ಆಗಲೇ ಹೇಳಿದಾಗೆ ವಿಧವೆ ಅನ್ನೋದೇ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಳಂಕ. ಹಣೆಪಟ್ಟಿಯನ್ನು ಹಂಚಿಸ್ಕೊಂಡು ಅವಳು ಜೀವನ ಪರ್ಯಂತ ತನ್ನ ಜೀವನವನ್ನು ದೂಡಬೇಕಾಗ್ತದೆ, ನೂಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸ್ವಾಭಿಮಾನದ ಸ್ವಾವಲಂಬಿಯ ಜೀವನವನ್ನು ಮಾಡಲಿಕ್ಕೆ ಆಕೆಗೆ ಸಮಾಜದಲ್ಲಿ ಅಷ್ಟೊಂದು ಅವಕಾಶಗಳಿಲ್ಲ. ಭಾಳ ನಿಕೃಷ್ಟವಾಗಿಯೇ ಆಕೆ ಬದುಕಬೇಕಾಗತ್ತೆ ಅನ್ನೋದು ನೀವು ಗಮನಿಸಬೇಕಾಗತ್ತೆ. ವಿಕ್ಟಿಮ್ ಆಫ್ ವೈಲೆನ್ಸ್ ಇಂತಹವರು ಯಾರ ಏನು ಸಪೋರ್ಟ್ ಇರೋದಿಲ್ಲ, ಯಾರ ಒಂದು ಬೆಂಬಲವೂ ಕೂಡ ಇವರಿಗಿರೋದಿಲ್ಲ. ಹಾಗಾಗಿ ಇವರು ಬಹಳ ಬೇಗ ಹಿಂಸೆಯ ಬಲಿಪಶುಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂಥೇಳಿ. ಸೊ ಆರ್ಥಿಕವಾಗಿ ಸಮಸ್ಯೆಗೂ ಕೂಡ ಇವರು ಒಳಗಾಗ್ತಕ್ಕಂಥದ್ದು ಕಂಡು ಬರ್ತದೆ. 69% ವಿಧವೆಯರು ಆರ್ಥಿಕವಾದಂತಹ ಹಿಂಸೆಗೆ, ಆರ್ಥಿಕವಾದಂತಹ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಅಂಥೇಳಿ. ಸೊ ಇಷ್ಟು. ಆಮೇಲೆ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಜನಗಳು ಸಾಮಾನ್ಯವಾಗಿ ಒಂಟಿತನದಿಂದ ಕೂಡಿದ್ದು, ಜಿಗುಪ್ಸೆಗೊಂಡು, ಹತಾಶರಾಗಿ, ನಿರಾಶರಾಗಿ, ಜೀವನದಲ್ಲಿ ಏನೂ ಇಲ್ಲದೆ ಅಥವಾ ಇಲ್ಲ ಅನ್ನೋ ರೀತಿಯ ಒಂದು ಸಾರವನ್ನು ಕಳ್ಕೊಂಡು ಬಹಳ ನಿಸ್ಸಾರವಾಗಿರ್ತಕ್ಕಂಥ ಜೀವನವನ್ನು ಇವರು ಸಾಗಿಸಬೇಕಾಗತ್ತೆ. ಸೊ ಇದಿಷ್ಟು ವಿಧವೆಯರು ಎದುರಿಸ್ತಕ್ಕಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಸ್ನೇಹಿತರೆ.